ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾ ಇವತ್ತು ನಾಟಿ ಕೋಳಿದ ಎಗ್ ಕರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬರ್ರಿ. ನಾವು ಇದಕ್ಕೆ ಜವಾರಿ ತತ್ತಿ ಅಂತೇವ್ರಿ, ನೀವೇನಂತೀರಿ ಕಮೆಂಟ್ ಮಾಡಿರಿ. ಮೊದಲಿಗೆ ನಾನು ಹಿಂಗೆ ತತ್ತಿ ಎಲ್ಲ ಕುದಿಯಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊರಿ. ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಹಸಿ ಕೊಬ್ಬರಿ ರೀ, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಹಸಿಮೆಣ್ಸಿನ್ಕಾಯಿ. ಮೊದಲಿಗೆ ಉಳ್ಳಾಗಡ್ಡಿ ಮತ್ತು ಹಸಿ ಕೊಬ್ಬರಿ ಬಾಳೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಹಿಂಗೆ ಎಲ್ಲ ಇದನ್ನ ಆಗಬೇಕಲ್ಲ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ. ಮಾಡ್ಕೊಂಡ್ಮ್ಯಾಗ ಹಸಿಮೆಣ್ಸಿನ್ಕಾಯಿ, ಅಲ್ಲ ಮತ್ತು ಟೊಮ್ಯಾಟೊನು ಫ್ರೈ ಮಾಡ್ಕೊರಿ. ಡ್ರೈ ಆದರೂ ಮಾಡ್ಕೊಬೋದು, ಇಲ್ಲ ಎಣ್ಣೆ ಹಾಕಾದರೂ ಮಾಡ್ಕೊಬೋದು, ನಡಿತೈತ್ರಿ ಎರಡು ಥರ. ಹಿಂಗೆ ಫಸ್ಟ್ ನಾ ಎಲ್ಲ ಫ್ರೈ ಮಾಡ್ಕೊಂಡೀನಿ ನೋಡ್ರಿ. ಹಿಂಗೆ ಫ್ರೈ ಮಾಡ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಹಾಕ್ಕೊಂಡು ಹಿಂಗೆ ಒಣ ಮಸಾಲೆ ಅಂದ್ರೆ ಜೀರಿಗೆ, ಸ್ವಲ್ಪ ದಾಲ್ಚಿನ್ನಿ ಇದೆಲ್ಲ ಮಿಕ್ಸ್ ಇರ್ತೈತಲ್ರಿ, ಅದು ಮಿಕ್ಸ್ ಮಸಾಲೆ ಎಲ್ಲ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ. ಬಿಸಿ ಭಾಳ ಇರ್ತೈತಲ್ಲ ಮಿಕ್ಸಿ ಒಳಗೆ, ಆಮೇಲೆ ಮಿಕ್ಸಿ ಮಾಡ್ಕೊಂಡು ಇದನ್ನು ಆಮೇಲೆ ಮಿಕ್ಸಿ ಮಾಡ್ಕೊಂಡ್ರಿ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಂಗೆ ಎಲ್ಲ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಸಣ್ಣಂಗೆ ಉಳ್ಳಾಗಡ್ಡಿ ರೀ ಮತ್ತು ಸಣ್ಣಂಗೆ ಟೊಮ್ಯಾಟೊ ಒಗ್ಗರಣೆಗೆ ಹೆಂಚಿಟ್ಕೊಂಡೇನಿ. ಹೆಂಚಿಟ್ಕೊಂಡು ಅಷ್ಟೊತ್ತನತ್ಲೆ ಎಗ್ ಕುದ್ದಿದ್ದು ರೀ. 20 ನಿಮಿಷ ಎಗ್ ಬಾಯ್ಲ್ ಮಾಡ್ಕೋಬೇಕ್ರಿ. ಎಗ್ ಕುದ್ಮ್ಯಾಗ ಅದ್ರ ಎಲ್ಲ ಸಿಪ್ಪಿ ತೆಗೆದು ಅದನ್ನೆಲ್ಲ ಸ್ವಚ್ಛಗೆ 5-6 ಎಗ್ ಇದ್ದು ರೀ ಅವೆಲ್ಲ ಸ್ವಚ್ಛಗೆ ಸಿಪ್ಪಿ ತೆಗೆದು ಮತ್ತು ಮತ್ತೊಮ್ಮೆ ನೀರಾಗ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರಿ. ನಾನು ಒಂದು ಟಿಪ್ ಹೇಳ್ತೇನೆ ನೋಡ್ರಿ. ಎಗ್ ನೀರೊಳಗೆ ಹಾಕಿದಾಗ ಮುಳುಗಿದ್ವು ಅಂದ್ರೆ ಅವ ಫ್ರೆಶ್ ಎಗ್. ಇವಾಗೇನು ನಾ ವಿಡಿಯೋದಾಗ ತೋರ್ಸತ್ತೇನಲ್ಲ ಆ ಥರ ಸಿಪ್ಪಿ ಬೇಗ ಬೇಗ ಬರ್ಬೇಕಂದ್ರೆ ಕುದ್ದ ತಕ್ಷಣ ಅದ್ರ ನೀರು ಫಸ್ಟ್ ಇದು ಬಿಸಿನೀರು ತೆಗೆದು ಆಗಿಂದಾಗ ತಣ್ಣೀರು ಹಾಕಿ ಹಿಂಗೆ ಸುಲಿದ್ವಂದ್ರೆ ಆಗ ಸಿಪ್ಪಿ ಬರ್ತಾವ್ರಿ ಅವು. ಆಮೇಲೆ ಎಗ್ ಇನ್ನೊಂದು ಸರಿ ತೊಳ್ಕೊಂಡು ಅದಕ್ಕೆ ಚಿಲ್ಲಿ ಪೌಡ್ರ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಹಿಂಗೆ ಬೈಂಡ್ ಮಾಡ್ಕೊಂಡೀನಿ ರೀ. ಮಾಡ್ಕೊಂಡು ಅದನ್ನು ಚಾಕುಲೆ ಹಿಂಗೆ ಕಟ್ ಮಾಡ್ಕೊಂಡೆ ಹಿಂಗೆ ಲೇಯರ್. ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಅದೆಲ್ಲ ಇದನ್ನು ಹೀರ್ಕೋಬೇಕಲ್ರಿ ಮಸಾಲ, ಅದಕ್ಕೆ ಈ ಥರ ಹಿಂಗೆ ಲೇಯರ್ ಈ ಥರ ಹಿಂಗೆ ಕಟ್ ಮಾಡ್ಕೊಂಡೆ. ಎಲ್ಲ ಎಗ್ನೂ ಇದೇ ಥರ ಸೇಮಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಕಟ್ ಮಾಡಿ ಇಟ್ಕೊಂಡ್ಮ್ಯಾಗ ಅದ ಏನು ಫ್ರೈ ಮಾಡ್ಕೊಂಡಿದ್ನಲ್ರಿ ಅದ ಬುಟ್ಟಿ ಒಳಗೆ ಹಾಕಿ ಅವನ್ನ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ರಿ ಎಣ್ಣೆಗೆ ಹಾಕಿ. ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಎಗ್ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದ್ರಿ ಎಲ್ಲ ಎಣ್ಣೆ ಒಳಗೆ. ಮ್ಯಾಗಿಂದೇನು ಒಂದು ಲೇಯರ್ ಇರ್ತೈತಲ್ರಿ ಅದು ನೀಟಾಗಿ ಹಿಂಗೆ ಸ್ವಲ್ಪ ಫ್ರೈ ಆಗಬೇಕ್ರಿ. ಅದು ಅಲ್ಲಿವರೆಗೂ ನಾನು ಎಲ್ಲ ಎಗ್ನೂ ಹಿಂಗೆ ಫ್ರೈ ಮಾಡ್ಕೊಂಡಿದ್ರಿ. ಈ ಎಣ್ಣೆ ಒಳಗೆ ಫ್ರೈ ಮಾಡಿ ಅವನ್ನೆಲ್ಲ ತಕ್ಕೊಂಡ್ಮ್ಯಾಗ್ರಿ ಅದ ಎಣ್ಣೆಗೆ ಜೀರಿಗೆ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕಿ ಸ್ವಲ್ಪ ಬಾಳೋ ತನಕ ನಾನು ಫ್ರೈ ಮಾಡ್ಕೊಂಡು. ಯಾಕಂದ್ರೆ ಇದು ಗ್ರೇವಿ ಮಾಡತ್ತೇನೆ ರೀ ನಾ ಇದನ್ನು. ಫಸ್ಟಿಗೆ ಗ್ರೇವಿ ಮಾಡೋದು ಹೆಂಗಂತ ನೋಡ್ರಿ. ಹಿಂಗೆ ಎಲ್ಲ ಫಸ್ಟ್ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಜೀರಿಗೆ ಎಲ್ಲ ಫ್ರೈ ಆದ್ಮ್ಯಾಗ ಅರ್ಶಿಣ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು. ಯಾಕಂದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಜಲ್ದಿ ಫ್ರೈ ಆಗೋದಿಲ್ಲ ನೋಡ್ರಿ, ಅದಕ್ಕೆ ಅರ್ಶಿಣ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ಹಿಂಗೆ ಫ್ರೈ ಮಾಡಿದ್ದೀನಿ ರೀ ಎಲ್ಲ. ಹಿಂಗೆ ಎಲ್ಲ ಫ್ರೈ ಆದ್ಮ್ಯಾಗ ಆಗಲೇನ ಹಸಿ ಕೊಬ್ಬರಿದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ ಅದನ್ನು ಹಾಕ್ಕೊಂಡೆ. 2 ಸ್ಪೂನ್ನಷ್ಟು ಹಾಕ್ಕೊಂಡು 2 ಸೌಟ್ನಷ್ಟು ಹಾಕ್ಕೊಂಡೇನ್ರಿ ಅದನ್ನು ಇದನ್ನು ಗ್ರೇವಿ ಮಾಡ್ಕೊಳಕ್ಕಂತ ಹೇಳಿ. ಅದನ್ನು ಹಸಿ ಕೊಬ್ಬರಿದು ಉಳ್ಳಾಗಡ್ಡಿದ ಎಲ್ಲ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಬಾಡಿಸ್ಕೋಬೇಕ್ರಿ. ಅದನ್ನು ಬಾಡಿಸ್ಕೊಂಡ್ಮ್ಯಾಗ ಅದಕ್ಕೆ ಚಿಲ್ಲಿ ಪೌಡ್ರ, ಆಮೇಲೆ ನಮ್ಮ ಕಡೆ ಯೂಸ್ ಮಾಡ್ತೀವಲ್ರಿ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ,
ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಎಗ್ ಮಸಾಲ ಇಷ್ಟ ಹಾಕ್ಕೊಂಡಿದ್ದೀನಿ ರೀ ನಾನು. ಒಟ್ಟು ಏನು ಟೋಟಲ್ ಇಲ್ಲ, ಮನ್ಯಾಗಿರೋ ಐಟಮ್ಸ್ಲೇನ ಎಲ್ಲ ಅಡುಗೆ ಮಾಡ್ಬೇಕ್ರಿ. ಆ ಥರ ನಾನು ಮಾಡಿರ್ತೇನೆ. ಮನ್ಯಾಗಿರೋ ಎಲ್ಲ ಸಾಮಗ್ರಿಗಳನ್ನ ಇರುವಷ್ಟು ಸಾಮಗ್ರಿಗಳನ್ನ ಬಳಸಿ ಅಡುಗೆ ಮಾಡಿ ನೋಡ್ರಿ, ಅದ ರುಚಿ ಆಗ್ತೈತಿ. ಅದು 508 ಹಾಕಿ ನನಗೆ ಮಾಡೋಕ್ಕೆ ಲೈಕ್ ಆಗಂಗಿಲ್ಲ ರೀ. ಇಷ್ಟ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಂಡ ಇದಕ್ಕೆ ಇದೇನೈತಲ್ರಿ ಹಸಿ ಕೊಬ್ಬರಿದ ಮತ್ತು ಮಸಾಲದ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಂಡ ಅದಕ್ಕೆ ಒಂದು ಅದೇನು ಮಿಕ್ಸಿ ಜಾರ್ದು ಬೌಲ್ ಇತ್ತಲ್ರಿ ಅದರಲ್ಲೇ ಒಂದು ಸ್ವಲ್ಪ ಅರ್ಧ ಬೌಲ್ನಷ್ಟು ನೀರು ಹಾಕ್ಕೊಂಡ್ರಿ. ನೀರು ಹಾಕ್ಕೊಂಡ ಇದನ್ನು ಎಲ್ಲ ಕುದಿಸ್ಕೋಬೇಕ್ರಿ. ನೋಡ್ರಿ ಇವಾಗಿದ ಕುದಿಯಾಕತ್ತೈತಿ. ಅದ ಕುದಿದ ಗ್ರೇವಿಗೆ ನಾ ಎಗ್ ಹಾಕೊಂಡ್ಮ್ಯಾಗ ಮತ್ತೊಂದು ಸಲ ಅದನ್ನು ಕುದಿಸ್ಕೋಬೇಕ್ರಿ. ಗ್ರೇವಿ ಎಲ್ಲ ಎಗ್ಗದ ಜೊತೆ ಅದು ಮಸಾಲ ಎಲ್ಲ ಮಿಕ್ಸ್ ಆಗೋವರೆಗೂ ಕುದಿಸ್ಕೋಬೇಕು. ಹಿಂಗೆ ಎಲ್ಲ ಎಗ್ ಗ್ರೇವಿ ಈಗ ಕುದಿಯಾತೈತಿ ನೋಡ್ರಿ. ಇದು ಕುದ್ಮ್ಯಾಗ ನೆಕ್ಸ್ಟ್ ನಾನು ಸಾರು ಮಾಡ್ಕೋತೇನೆ ರೀ. ಈ ಸಾರಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ. ಆಮೇಲೆ ಇದಕ್ಕೆ ಸಣ್ಣಂಗೆ ಏನು ಉಳ್ಳಾಗಡ್ಡಿ ಆಗಲ್ಲ ಹೆಂಚಿಟ್ಕೊಂಡಿದ್ನಲ್ರಿ, ಹೆಚ್ಚು ಕಮ್ಮಿ ಇದಕ್ಕೆ ಟೋಟಲ್ಲ 4 ಉಳ್ಳಾಗಡ್ಡಿ ಬೇಕಾಗ್ತಾವ್ರಿ, 1 ಟೊಮೆಟೊ ಬೇಕಾಗ್ತೈತಿ. ಅಷ್ಟು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು, ಯಾಕಂದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಹಾಕಿರ್ತಿಲ್ಲ, ಇದಕ್ಕೆ ಸಾರಿಗೆ ತಿಳು ಆಗ್ಬೇಕಲ್ರಿ ಸಾರು, ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕಡಿಮೆ ಹಾಕ್ಕೋಬೇಕು. ಮತ್ತು ಇದನ್ನು ಏನು ಪೇಸ್ಟ್ ಇರ್ತೈತಲ್ರಿ ಮಸಾಲದ ಕೊಬ್ಬರಿದ ಅದನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಯಾಕಂದ್ರೆ ನಮಗೆ ಸಾರು ತಿಳು ಆಗಬೇಕಲ್ರಿ. ಇಲ್ಲ ಆ ಗ್ರೇವಿ ಜೊತೆನೇ ತಿಂತೀನಂದ್ರು ಚಪಾತಿ ಜೊತೆ ಅದು ಗ್ರೇವಿ ಅಷ್ಟೂ ನಡಿತೈತೆ ರೀ. ನಮ್ಮ ಮನ್ಯಾಗ ಸ್ವಲ್ಪ ಸಾರು ಬೇಕಾಗ್ತೈತಿ, ಹಿಂಗಾಗಿ ಸಾರನ್ನು ಮಾಡ್ಕೊಂಡಿರ್ತೇನೆ ರೀ ನಾನು. ಈ ಥರ ಎಲ್ಲ ಹಸಿ ಕೊಬ್ಬರಿದ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕ್ರಿ ಅದನ್ನು ಕೊಬ್ಬರಿ ಪೇಸ್ಟ. ಆಮೇಲೆ ಇದಕ್ಕೆ ಅರಿಶಿಣ ಪುಡಿ, ಉಪ್ಪು, ಮಸಾಲೆ ಖಾರ ಹಾಕ್ಕೊಂಡ್ರಿ. ಇದಕ್ಕೂ ಸೇಮ್ ರೀ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಎಗ್ ಗ್ರೇವಿದ ಮಸಾಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂದ್ರೆ ಹಸಿ ಕೊಬ್ಬರಿದ ಮಸಾಲದ ಸ್ಮೆಲ್ ಹೋಗುತ್ತಕ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಜಾಸ್ತಿ ಅಡುಗೆಗೆ ಕಲ್ಲುಪ್ಪು ಯೂಸ್ ಮಾಡ್ಬೇಕಂತ್ರಿ, ಅದಕ್ಕೆ ನಾನು ಕಲ್ಲುಪ್ಪು ಯೂಸ್ ಮಾಡ್ತೇನೆ ನೋಡ್ರಿ. ಆಮೇಲೆ ನಾ ಇದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡೇನಿ ರೀ. ನಿಮ್ಗೆ ಗ್ರೇವಿ ಅದೇನು ಪೇಸ್ಟ್ ಇರ್ತೈತಲ್ರಿ ಅದಕ್ಕೆ ತಕ್ಕಂಗೆ ನೀವು ನೀರು ಹಾಕ್ಕೋರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ನೋಡಿರಿ ಇವಾಗಿದ ಸಾರು ಕುದಿಯಾಕತ್ತೈತಿ. ಇಷ್ಟ ಆದ್ರೆ ಸಾಕ್ರಿ. ನಾವು ಇದಕ್ಕಿನ್ನ ಲಾಸ್ಟ್ ಅಂದ್ರೆ ಲಾಸ್ಟಿಗೆ ಏನಂದ್ರೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಮುಗೀತ್ರಿ. ನಿಮ್ಗೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಎಲ್ರಿಗೂ ಧನ್ಯವಾದಗಳು ರೀ. ಸರ್ವೇ ಜನ ಸುಖಿನೋ ಭವಂತು.